ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಹಾಗೂ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಉರ್ಸಗುಂಡಿಗೆ ಮಧ್ಯೆ ಹರಿಯುವಂಥ ಏನು ಭೀಮಾ ನದಿ ಇದೆ, ಭೀಮಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಅಂದರೆ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗಿದೆ. 2002ರಲ್ಲಿ ಈ ಒಂದು ಕಾಮಗಾರಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯನ್ನು ಆರಂಭಿಸಲಾಗಿದೆ. 2009ರಲ್ಲಿ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿ ಮುಗಿದಿದೆ. 2009ರ ಬಳಿಕ ಏನು ಕಾಮಗಾರಿ ಮುಗಿತು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಮುಗಿದಿದೆ. ಅದಾದ ಬಳಿಕ 2015-16ರಲ್ಲಿ ರೈತರಿಗೆ ಅಂದರೆ ಈ ಒಂದು ಬ್ಯಾರೇಜ್ನಲ್ಲಿ ನೀರನ್ನು ನಿಲ್ಲಿಸುವಾಗ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗುವಂಥ ಸ್ಥಿತಿ ಇತ್ತು. ಹೀಗಾಗಿ ರೈತರಿಗೆ ಭೂ ಪರಿಹಾರ ಅಂದರೆ 1 ಎಕರೆಗೆ 6 ಲಕ್ಷ ರೂಪಾಯಿ ಭೂ ಪರಿಹಾರನ ಏನು KBJNL ಅಧಿಕಾರಿಗಳು ಅಂದರೆ ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು 1 ಎಕರೆಗೆ 6 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವನ್ನು ಫಿಕ್ಸ್ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಪರಿಹಾರ ಕೊಟ್ಟ ಬಳಿಕ ಏನು ಬ್ಯಾರೇಜ್ನಲ್ಲಿ ಸುಮಾರು 8 ಮೀಟರಷ್ಟು ಹೈಟ್ ಇದೆ, ಅದರಲ್ಲಿ 6 ಮೀಟರಷ್ಟು ನೀರನ್ನು ಸ್ಟಾಕ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ಇದು ಏನು ಬ್ಯಾರೇಜ್ನಲ್ಲಿ ನೀರು ನಿಲ್ಲಿಸಿದರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ, ನೀರಾವರಿ ಬೆಳೆಗಳನ್ನು ಬೆಳೆಯೋಕ್ಕೆ ಸಹಿತ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಸರ್ಕಾರ ಆಗ ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿಯೊಬ್ಬ ರೈತರಿಗೆ 1 ಎಕರೆಗೆ 6 ಲಕ್ಷ ರೂಪಾಯಿ ಹಣವನ್ನು ಕೊಡುವ ಮೂಲಕ ಬ್ಯಾರೇಜ್ನಲ್ಲಿ ನೀರು ಸ್ಟಾಕ್ ಮಾಡುವಂಥ ನೀರು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ರೈತರಿಗೆ ಈ ಒಂದು ಪರಿಹಾರ ಭಾಳ ಕಡಿಮೆ ಆಗಿತ್ತು. ಆಗ ರೈತರಿಗೆ ಪರಿಹಾರ ಪಡೆಯುವಾಗ ಏನು ಅನಿಸಲಿಲ್ಲ. ಆದರೆ ಬಳಿಕ ಒಂದು 30 ದಿನ 1 ತಿಂಗಳ ಬಳಿಕ ರೈತರು ಈ ಪರಿಹಾರ ಭಾಳ ಕಡಿಮೆ ಆಗಿದೆ, ನಮಗೆ ಇನ್ನಷ್ಟು ಪರಿಹಾರ ಬೇಕು ಅಂತೇಳಿ ರೈತರು ಏನು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯ 2016ರಿಂದ ವಿಚಾರಣೆ ನಡೆಸಿ 2023ರಲ್ಲಿ ಪ್ರತಿಯೊಬ್ಬ ರೈತರು ಅಂದರೆ 1 ಎಕರೆ ಜಮೀನು ಕಳ್ಕೊಂಡ ರೈತರಿಗೆ ಅಂದರೆ ಖುಷ್ಕಿ ಜಮೀನಿದ್ರೆ 55 ಲಕ್ಷ ಪರಿಹಾರ ಕೊಡಬೇಕು, ಜೊತೆಗೆ ನೀರಾವರಿ ಜಮೀನು ಏನಾದರೂ ಇದ್ದರೆ ಅವರಿಗೆ 95 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಇನ್ನು ಜಿಲ್ಲಾ ನ್ಯಾಯಾಲಯ ಆವಾಗ ಆದೇಶನ ಮಾಡಿದೆ. 2023ರಲ್ಲಿ ಆದೇಶವನ್ನು ಮಾಡಿದೆ. ಆದರೆ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಈಗ KBJNL ಅಧಿಕಾರಿಗಳು ಇವರು ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಇದೆ, ಆ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡಿದೆ. ಈಗ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ಸಂಘರ್ಷ ಕೂಡ ಈಗ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ರೈತರು ಕಳೆದ 2016ರಿಂದ ಈಗ 2026ವರೆಗೆ ಸಹಿತ ಪ್ರತಿನಿತ್ಯ ಏನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಭೀಮರಾಯನಗುಡಿ ಬಳಿ ಇರುವಂಥ KBJNL ಕಚೇರಿಗೆ ನಿರಂತರವಾಗಿ ಓಡಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಇನ್ನೂವರೆಗೆ ರೈತರಿಗೆ ನ್ಯಾಯಾಲಯದ ಆದೇಶ ಪ್ರಕಾರ ರೈತರಿಗೆ ಇನ್ನೂವರೆಗೆ ಸಹಿತ ಪರಿಹಾರ ಸಿಕ್ಕಿಲ್ಲ. ಈಗ ಏನು ಜಿಲ್ಲಾ ನ್ಯಾಯಾಲಯ ಆದೇಶ ಮಾಡಿದೆ, ಪ್ರತಿಯೊಬ್ಬ ರೈತರಿಗೆ ಖುಷ್ಕಿ ಜಮೀನಿಗೆ 55 ಲಕ್ಷ ಕೊಡಬೇಕು, ಜೊತೆಗೆ ನೀರಾವರಿ ಜಮೀನು ಏನಾದರೂ ಇದ್ದರೆ ಅಂಥ ರೈತರಿಗೆ ಸುಮಾರು 95 ಲಕ್ಷ ರೂಪಾಯಿ ಎಕರೆಗೆ ಪರಿಹಾರ ಕೊಡಬೇಕಂತೇಳಿ ಆದೇಶ ಮಾಡಿದೆ. ಅದೇ ಆದೇಶಕ್ಕೆ ಈಗ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಗುಲ್ಬರ್ಗಕ್ಕೆ ಏನು ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಇದೆ, ಆ ಒಂದು ವಿಭಾಗೀಯ ಪೀಠಕ್ಕೆ ಈಗ KBJNL ಅಧಿಕಾರಿಗಳು ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈಗ ಸದ್ಯ ಒಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗ ವಿಚಾರಣೆ ನಡೀತಿದೆ. ಸದ್ಯ ರೈತರು ಈ ಒಂದು ವಿಚಾರಣೆ ಮಧ್ಯೆ ಈಗ ನಮಗೆ ಪರಿಹಾರ ಕೊಡಬೇಕಂತೇಳಿ ನಿರಂತರವಾಗಿ ಹೋರಾಟಗಳು ಮಾಡ್ತಿದ್ದಾರೆ, ಮನವಿ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಇನ್ನೂವರೆಗೆ ಸಹಿತ ಏನು ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಏನು 2016 ಮತ್ತು 15ನೇ ಸಾಲಿನಲ್ಲಿ ಶಹಾಪುರ ತಾಲೂಕಿನ ಅಣಬಿ, ರೋಜಾ, ಹೊಸೂರು ಮತ್ತು ಉರ್ಸಗುಂಡಿಗೆ 4 ಗ್ರಾಮಗಳು, ಜೊತೆಗೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ, ಕೊಲ್ಲೂರು ಗ್ರಾಮ, ಇಷ್ಟು 6 ಗ್ರಾಮ ಏನಿದ್ದಾವೆ 6 ಗ್ರಾಮದ ರೈತರಿಂದ ಸುಮಾರು 1,600 ಎಕರೆ ರೈತರಿಂದ ಜಮೀನನ್ನು ಪಡೆಯಲಾಗಿತ್ತು. ಯಾಕಂದರೆ ಬ್ಯಾರೇಜ್ನಲ್ಲಿ ನೀರು ಸ್ಟಾಕ್ ಮಾಡಿದರೆ ರೈತರ ಜಮೀನುಗಳಲ್ಲಿ ನೀರು ನುಗ್ತಾಯಿತ್ತು. ಹೀಗಾಗಿ ಆ ಒಂದು ಜಮೀನನ್ನು ಸರ್ಕಾರ ಅಂದರೆ ನೀರಾವರಿ ಇಲಾಖೆ ಪಡೆಯುವಂಥ ಉದ್ದೇಶಕ್ಕಾಗಿ ಆಗ 6 ಲಕ್ಷ ಪರಿಹಾರವನ್ನು ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡಲಾಗಿತ್ತು. ಆಗ ಈ ಒಂದು 1,600 ಎಕರೆ ಪ್ರದೇಶದಲ್ಲಿ ಈಗ ನೀರು ಸಹಿತ ಆವರಿಸಿಕೊಂಡಿದೆ. ಅಂದರೆ ಮಳೆ ಬಂದಾಗ, ಪ್ರವಾಹ ಬಂದಾಗ ಸಾಕಷ್ಟು ಹಾನಿ ಉಂಟಾಗುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ರೈತರಿಂದ ಜಮೀನನ್ನು ಪಡೆಯುವಂಥ ಕೆಲಸ ಮಾಡಲಾಗಿತ್ತು. ಈಗ ಸದ್ಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸುಮಾರು 8 ಮೀಟ್ರಷ್ಟು ಎತ್ತರ ಗೇಟ್ಗಳಿದ್ದಾವೆ. ಅದರಲ್ಲಿ ಈಗ 6 ಮೀಟ್ರಷ್ಟು ನೀರನ್ನು ಈಗ ಸ್ಟಾಕ್ ಮಾಡಲಾಗಿದೆ. ಈ ಒಂದು 6 ಮೀಟರ್ ನೀರು ಸ್ಟಾಕ್ ಮಾಡಿದ್ರೆ ಈ ಒಂದು ಸುಮಾರು 1,600 ಎಕರೆ ಪ್ರದೇಶದಲ್ಲಿ ಸಹಿತ ಈಗ ನೀರು ಆವರಿಸ್ಕೊಳ್ಳುತ್ತೆ. ಸೊ ಈಗ ರೈತರಿಗೆ ಪ್ರತಿ ವರ್ಷ ಸಮಸ್ಯೆ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕಾಗಿ ಅಧಿಕಾರಿಗಳು ಆಗ ಪರಿಹಾರವನ್ನು ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಒಂದು ಪರಿಹಾರ ಆಗಿನ ಸಂದರ್ಭದಲ್ಲೇ ಭಾಳ ಕಡಿಮೆ ಆಗಿತ್ತು. ಪ್ರತಿಯೊಂದು ಎಕರೆಗೆ ನೀರಾವರಿ ಪ್ರದೇಶ ಮತ್ತು ಏನು ಖುಷ್ಕಿ ಜಮೀನುಗಳು ಸದ್ಯ ಈಗ ಮಾರಾಟ ಮಾಡೋಕ್ಕೆ ಹೋದರೆ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ಈಗ ವ್ಯಾಲ್ಯೂಯೇಷನ್ ಇರುವಂಥದ್ದು. ಸೊ ಇಂಥ ಜಮೀನನ್ನು ನಾವು ಕೇವಲ 6 ಲಕ್ಷ ರೂಪಾಯಿಗೆ ಕೊಡುವಂಥ ಸಂದರ್ಭ ಆವಾಗ ನಿರ್ಮಾಣ ಆಗಿತ್ತು. ಆದರೆ ಈಗ ಈ ಒಂದು ಪರಿಹಾರ
ಪರಿಹಾರದ ಹಣ ನಮಗೆ ಭಾಳ ಕಡಿಮೆ ಆಗಿದೆ. ಹೀಗಾಗಿ ಹೆಚ್ಚಿನ ಪರಿಹಾರ ಕೊಡಬೇಕಂತೇಳಿ ಏನು ರೈತರು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಜಿಲ್ಲಾ ನ್ಯಾಯಾಲಯದ ಆದೇಶ ಪ್ರಕಾರ ಅಧಿಕಾರಿಗಳು ರೈತರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಈ ಪರಿಹಾರ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಕಲಬುರಗಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ನೀಡಿರುವಂಥ ಆದೇಶ ಏನು ಭಾಳ ನಮಗೆ ಭಾಳ ಸಂಕಷ್ಟವನ್ನು ತಂದೊಳುತ್ತೆ, ಭಾಳ ಆರ್ಥಿಕವಾಗಿ ನಮಗೆ ಪೆಟ್ಟು ಬೀಳುತ್ತೆ ಅನ್ನೋಂಥ ಕಾರಣಕ್ಕಾಗಿ ಈಗ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ಗೆ ಹೋಗಿರುವಂಥದ್ದು. ಅಂದರೆ ವಿಭಾಗೀಯ ಪೀಠ ಕಲಬುರಗಿಯಲ್ಲಿರುವಂಥ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗಿದ್ದಾರೆ. ಸದ್ಯ ರೈತರು ಇವತ್ತು ಕೂಡ KBJNL ಕಚೇರಿ ಭೀಮರಾಯನಗುಡಿ ಬಳಿ ಇರುವಂಥ KBJNL ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾವು ನಿರಂತರವಾಗಿ 10 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮನವಿಗಳು ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಸಹಿತ ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿಗಳು ಸಹಿತ ನಮ್ಮ ಮನವಿಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಿಲ್ಲ. ನಮಗೆ ಏನು ಕಚೇರಿಗೆ ಬಂದರೆ ಗೌರವ ಕೊಡುವಂಥ ಕೆಲಸ ಮಾಡ್ತಿಲ್ಲ. ಹೀಗಾಗಿ ನಮಗೆ ಈಗ ಯಾವುದೇ ಒಂದು ಈಗ ಏನು ಕೋರ್ಟ್ನಲ್ಲಿ ವಿಚಾರಣೆ ಇದ್ದರೂ ಸಹಿತ ನಮಗೆ ಈಗ ಪರಿಹಾರ ಕೊಡಬೇಕು. ಪರಿಹಾರ ಕೊಡದೇ ಇದ್ದಾಗ ನಾವು ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಕಚೇರಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಅಧಿಕಾರಿಗಳಿಗೆ ರೈತರು ಕೊಟ್ಟಿರುವಂಥದ್ದು. ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆದ ಕಾರಣಕ್ಕೆ ಸಾಕಷ್ಟು ರೈತರಿಗೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹಲವು ಗ್ರಾಮಗಳು ಜೊತೆಗೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹಲವು ಗ್ರಾಮದ ರೈತರಿಗೆ ಸಾಕಷ್ಟು ಅನುಕೂಲ ಕೂಡ ಆಗಿದೆ. ಯಾಕಂದರೆ ನೀರಾವರಿ ಬೆಳೆಗಳನ್ನು ಬೆಳೆಯೋಕ್ಕೆ ಅನುಕೂಲ ಕೂಡ ಆಗಿರುವಂಥದ್ದು. ಆದರೆ ಈಗ ಏನು ಬ್ಯಾರೇಜ್ನಲ್ಲಿ ನೀರು ನಿಲ್ಲಿಸೋಕ್ಕೆ ರೈತರಿಂದ ಏನು ಜಮೀನು ಪಡಲಾಗಿದೆ, ಜಮೀನಿಗೆ ಏನು ಕಡಿಮೆ ಪರಿಹಾರವನ್ನು ಕೊಡಲಾಗಿದೆ. ಈಗ ಹೆಚ್ಚಿನ ಏನು ಪರಿಹಾರ ಕೊಡುವಂಥೇಳಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ನೀರಾವರಿ ಇಲಾಖೆ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಏನು KBJNL ಅಧಿಕಾರಿಗಳಿಗೆ ಜೊತೆಗೆ ರೈತರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿ ಎಷ್ಟು ಪರಿಹಾರ ಕೊಡಬೇಕು, ಎಷ್ಟು ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ ಅಂತೇಳಿ ಚರ್ಚೆ ಮತ್ತು ಸಭೆ ಮಾಡುವಂಥ ಅವಶ್ಯಕತೆ ಸದ್ಯ ಇರುವಂಥದ್ದು. ಆದರೆ ಯಾರೂ ಕೂಡ ಈ ರೀತಿಯ ನಿರ್ಧಾರಕ್ಕೆ ಮುಂದಾಗ್ತಿಲ್ಲ. ಕೇವಲ ಕಾನೂನು ಹೋರಾಟಗಳು ನಡೀತಿದ್ದಾವೆ. ಆದರೆ ರೈತರಿಗೆ ಯಾವುದೇ ರೀತಿಯಾದ ಪರಿಹಾರ ಸಿಗುವಂಥ ಸಂಭವ ಸಹಿತ ಕಾಣ್ತಿಲ್ಲ. ಆದರೆ ಈ ಒಂದು ಮನವಿಗೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿಯ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಅಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದಾಗ ರೈತರ ಮುಂದಿನ ಹೋರಾಟ, ಮುಂದಿನ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್ ಹೊಸೂರ್, TV9 ಡಿಜಿಟಲ್, ಯಾದಗಿರಿ.